ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಸಾರಾಯಿ ಮುಕ್ತ ಗ್ರಾಮಕ್ಕೆ ಆಗ್ರಹಿಸಿ ಮಹಿಳೆಯರ ಪ್ರತಿಭಟನೆ. ಸ್ಥಳಕ್ಕೆ ಡಿವೈಎಸ್ಪಿ ಭೇಟಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮಸ್ಥ ಇಲ್ಲಿ ಎಲ್ಲ ಎಷ್ಟೊಂದು ಜನ ಯಾಕೆ ಸೇರಿದ್ರೆ ಅಂದ್ರೆ ಈ ಸಂಗನಾಳ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಸಾರ್ವಜನಿಕ ಆಗುವಂಥ ತೊಂದರೆಗಳು ಈಗ ಹಲವಾರು ಬಾರಿ ಯುವಕರು ಮದ್ಯ ಕುಡಿದು ಸಾವನ್ನ ಹೋಗ್ತಾ ಇದ್ದಾರೆ. ಹಾಗೂ ನಿನ್ನೆ ಒಂದು ದುರ್ಘಟನೆ ನಡೀತು ನಮ್ಮ ಸಂಗನಾಳ ಗ್ರಾಮದಲ್ಲಿ. ಇನ್ನು ಮುಂದೆ ಈ ಥರ ನಡಿಬಾರ್ದು, ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ತಾಳಿ ಬಗ್ಗೆ ಉಳಿಬೇಕು ಅಂತೇಳಿ ಎಲ್ಲ ಗ್ರಾಮದ ಮಹಿಳೆಯರು ಅಕ್ಕಂಗಿಯರು ಎಲ್ಲರೂ ಬಂದು ಗ್ರಾಮ ಪಂಚಾಯತಿಗೆ ಇವತ್ತು ನಮ್ಮ PSI ಸಾಹೇಬರ ಸಮ್ಮುಖದಲ್ಲಿ ಮನವಿಯನ್ನು ಕೊಡಕ್ಕೆ ಬಂದಾರ. ಯಾವುದೇ ರೀತಿ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಲ್ಲಬೇಕಂತೇಳಿ ವಿಷಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಾಲಯ ಸಂಗನಾಳ ವಿಷಯ ಸಾರ್ವಜನಿಕರ ಆಸ್ಪತ್ರೆಯ ಮುಂಭಾಗದಲ್ಲಿ ಅಂಗಡಿಗಳು ಸ್ಥಾಪಿಸಿದ್ದು ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರು ನೀಡುವ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ನಮ್ಮ ಸಾರ್ವಜನಿಕ ಗ್ರಾಮಸ್ಥ ಇಲ್ಲಿ ಎಲ್ಲ ಎಷ್ಟೊಂದು ಜನ ಯಾಕೆ ಸೇರಿದ್ರೆ ಅಂದ್ರೆ ಈ ಸಂಗನಾಳ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಸಾರ್ವಜನಿಕ ಆಗುವಂಥ ತೊಂದರೆಗಳು ಈಗ ಹಲವಾರು ಬಾರಿ ಯುವಕರು ಮದ್ಯ ಕುಡಿದು ಸಾವನ್ನ ಹೋಗ್ತಾ ಇದ್ದಾರೆ. ಹಾಗೂ ನಿನ್ನೆ ಒಂದು ದುರ್ಘಟನೆ ನಡೀತು ನಮ್ಮ ಸಂಗನಾಳ ಗ್ರಾಮದಲ್ಲಿ. ಇನ್ನು ಮುಂದೆ ಈ ತರ ನಡಿಬಾರ್ದು, ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ತಾಳಿ ಬಗ್ಗೆ ಉಳಿಬೇಕು ಅಂತೇಳಿ ಎಲ್ಲ ಗ್ರಾಮದ ಮಹಿಳೆಯರು ಅಕ್ಕಂಗಿಯರು ಎಲ್ಲರೂ ಬಂದು ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಬೀಡಿ ಅಂಗಡಿಗಳು, ಕಿರಾಣಿ ಅಂಗಡಿಗಳು ಹಾಗೂ ಚಹಾ ಅಂಗಡಿಗಳಲ್ಲಿ ಕೂಡ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಮಹಿಳೆಯರು ದೂರಿದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಅಂಗಡಿಗಳು ಸ್ಥಾಪಿಸಿದ್ದು ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರು ನೀಡುವ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ನಮ್ಮ ಸಾರ್ವಜನಿಕರು ಆಸ್ಪತ್ರೆ ಮುಂದೆ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ಪೆಟ್ಟಿ ಅಂಗಡಿಗಳನ್ನು ಸ್ಥಾಪಿಸಿಕೊಂಡು ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದು ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತುಂಬ ತೊಂದರೆಯಾಗುತ್ತಿದ್ದು ಆಸ್ಪತ್ರೆಯ ಸಮೀಪದಲ್ಲಿರುವ ನಿಮ್ಮ ರಿಲೇಷನ್ ಅವ್ರ ರಿಲೇಷನ್ ನಿಮ್ಮ ಹುಡುಗರು ನೀವು ಪಡ್ತಿದ್ದು ಹೇಳುವಷ್ಟು ನೈತಿಕತೆ ನಿಮ್ಮಂತೆ ಕೊಡುದಿಲ್ಲ ಅಂತ ಅಂದ್ರೆ ಅದಕ್ಕೆ ನಮ್ಮಂತೆ ನೈತಿಕತೆ ಇಲ್ಲ ಅಂತ ತಂದೆ ತಾಯಿ ನೈತಿಕತೆ ಒಂದು ಎರಡನೇದು ಅದಕ್ಕೆ ನಿಮ್ಮ ಮನೆಗೆ ಬಂದು ಬೇರೆ ಈ ಪರಿಸ್ಥಿತಿಯಿಂದ ಗ್ರಾಮದಲ್ಲಿನ ಸಣ್ಣ ಮಕ್ಕಳು ಕೂಡ ಇಂತಹ ಕೆಟ್ಟ ಚಟಗಳಿಗೆ ಒಳಗಾಗುವಂತಹ ಭೀತಿ ವ್ಯಕ್ತವಾಗ್ತಾ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡಂತಹ ಮಹಿಳೆಯರು ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ. ಮಾಹಿತಿ ತಿಳಿದ ಬಳಿಕ ಕೊಪ್ಪಳ ಜಿಲ್ಲೆಯ ಡಿವೈಎಸ್ಪಿ ಹಾಗೂ ಯಲಬುರ್ಗಾ ತಾಲೂಕಿನ PSI ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಗ್ರಾಮಸ್ಥ ಇಲ್ಲಿ ಎಲ್ಲ ಎಷ್ಟೊಂದು ಜನ ಯಾಕೆ ಸೇರಿದ್ರೆ ಅಂದ್ರೆ ಈ ಸಂಗನಾಳ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಸಾರ್ವಜನಿಕ ಆಗುವಂಥ ತೊಂದರೆಗಳು ಈಗ ಹಲವಾರು ಬಾರಿ ಯುವಕರು ಮದ್ಯ ಕುಡಿದು ಸಾವನ್ನ ಹೋಗ್ತಾ ಇದ್ದಾರೆ. ಹಾಗೂ ನಿನ್ನೆ ಒಂದು ದುರ್ಘಟನೆ ನಡೀತು ನಮ್ಮ ಸಂಗನಾಳ ಗ್ರಾಮದಲ್ಲಿ. ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎರಡು 2007-8 ಸಂಘ ಅದು ರೀ, ಸಂಜೀವಿನಿ ಸಂಘ ಅಂತ ಹೇಳಿ. ಆಮೇಲೆ ಅವಾಗ ನಾವೆಲ್ಲರೂ ಅಷ್ಟು ಸ್ಟ್ರೈಕ್ ಮಾಡಿದ್ವಿ ಸಂಘದವರೆಲ್ಲ ಹೋಸ್ರು ಹೋಗಿ ಊರಾಗೆಲ್ಲ ಮಾಡಿದ್ರೆ ಅವಾಗ ಅಂಗಡಿ ತೆಗೆದ್ರಿ. ಆದರೆ ಯಲಬುರ್ಗಲ್ಲಿದ್ದ ತರೋದು, ಕುಕ್ನಲ್ಲಿದ್ದ ತರೋದು ತಂದು ಮಾಡೋದು, ಇಲ್ಲಿ ಹೊಲದಾಗ ಕೆಲಸ ಮಾಡೋದು ಹೋದ್ರೆ ಅಲ್ಲೇ ಮಾಡ್ತಾರೆ. ಎಕ್ಸೆಲ್ನಾಗ ಬೈಕ್ನಾಗ ಎಕ್ಸೆಲ್ ಗಾಡಿ ಒಳಗೆ ಬೈಕ್ನಾಗ ಬ್ಯಾಗ್ನಾಗ ಇಟ್ಕೊಂಡ್ಬಂದು ಕೊಡ್ತಾರೆ. ಈಗ 8ನೇ ಕ್ಲಾಸ್ ಡಬ್ಬಿ ಗ್ಲಾಸು ಒಳ್ಳೆದು ಗ್ಯಾದರಿಂಗ್ ಕಾರ್ಯಕ್ರಮ ಮಾಡಿದ್ವಿ. ಮಾರಾಟ ಮಾಡೋರು ಬ್ಯಾಗ್ ಉತ್ತತ್ತಿ ಮಾರ್ತಾರಲ್ರಿ, ಆ ತರ ಬ್ಯಾಗ್ನಾಗ ಇಟ್ಕೊಂಡ್ ಬಂದ್ ಮಾಡ್ತಾರೆ. ರಾಶಿ ಮಾಡೋ ಮುಂದೆ ಕಾಣಕ್ ಹೋಗಿ ಸಪೋರ್ಟ್ ಮಾಡಿ ಈ ಕಾಲೇಜ್ ಹೆಣ್ಣು ಹೋದ್ರೆ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.